ಆಟೋದರೆ ಹೋಗಲ್ಲ 50-100 ರೂಪಾಯಿಗೆ. ಇನ್ನು ನಾವು ಕಾರ್ನಲ್ಲಿ ಹೋಗೋಕ್ಕಾಗುತ್ತಾ? ಆಗ ಏನು ಮಾಡೋಕ್ಕಾಗಲ್ಲ. ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಲ್ಲ. ನಮಸ್ಕಾರ ವೀಕ್ಷಕರೇ, ನಮಗೆ ಇವತ್ತೊಬ್ಬರ ಕ್ಯಾಬ್ ಡ್ರೈವರ್ ಸಿಕ್ಕಾರ. ಅವ್ರ ಲೈಫ್ ಸ್ಟೈಲ್ ಯಾವ ಥರ ಐತಿ, ಈ ಬೆಂಗಳೂರು ಟ್ರಾಫಿಕ್ನ ಅವ್ರು ಯಾವ ಥರ ಸಸ್ಟೈನ್ ಮಾಡ್ತಿದ್ದಾರೆ ಅನ್ನೋದನ್ನು ಮತ್ತು ಇನ್ನೂ ಹಲವಷ್ಟು ವಿಚಾರಗಳನ್ನು ಅವ್ರ ಜೊತೆ ತಿಳ್ಕೊಳ್ಳೋಣ ಬನ್ನಿ. ಕುಮಾರಸ್ವಾಮಿ. ಯಾವ ಊರು ಸರ್ ನಿಮ್ಮದು? ನಮ್ಮದು ಅರಸೀಕೆರೆ ತಾಲೂಕು. ಅರಸೀಕೆರೆ ತಾಲೂಕು. ಈ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಬೆಂಗಳೂರಿಗೆ ಬಂದು 35 ವರ್ಷ ಆಯಿತು. 35 ವರ್ಷ ಆಯ್ತು. ಕ್ಯಾಬ್ ಫೀಲ್ಡಿಗೆ ಯಾವಾಗ ಬಂದಿರಿ ಸರ್? ಕ್ಯಾಬ್ ಫೀಲ್ಡಿಗೆ ಬಂದು 20 ವರ್ಷ ಆಯಿತು. 20 ವರ್ಷ ಆಯ್ತು. ಗಾಡಿ ಸ್ವಂತ ಸರ್? ಸ್ವಂತ. ಡೈಲಿ ಹಬ್ಬ ಅಂದರೆ ಎಷ್ಟು ಇನ್ಕಮ್ ಮಾಡ್ಬೋದು ಸರ್? ಒಂದು ಎಸ್ಟಿಮೇಷನ್ ಅಂದಾಜು ಪ್ರಕಾರ ಆದರೆ ಡೈಲಿ 1,500,000. 1,500,000 ಅದೆಲ್ಲ ವರ್ಕೌಟ್ ಆಗುತ್ತೆ ರೀ? ಆಗ ಏನು ಮಾಡೋಕ್ಕಾಗಲ್ಲ. ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಲ್ಲ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಬೆಂಗಳೂರ ಟ್ರಾಫಿಕ್ ಅಂದ್ರೆ ದೊಡ್ಡ ಸಮಸ್ಯೆ ಆಗೈತೆ. ಆ ಟ್ರಾಫಿಕ್ನ ನೀವು ಯಾವ ಥರ ಬೀಟ್ ಮಾಡ್ಕೊಂಡು ಹೋಗ್ತೀರಂತ? ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ಗಳು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ನಮಗೆ. ಅವ್ರಿಗೆ ಗೊತ್ತು ಬೆಂಗಳೂರ ಟ್ರಾಫಿಕ್ ಹೆಂಗೆ ಅಂತ ಹೇಳ್ಬಿಟ್ಟು ಏನು ಟೆನ್ಷನ್ ಕೊಡೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನು ಮಾಡೋಕ್ಕಲ್ಲ ಟ್ರಾಫಿಕ್ ಇದ್ದಾಗ. ಮಕ್ಕಳು ಎಷ್ಟು ಜನ ಅದ ಸರ್? ಒಬ್ಬ ಮಗ ಇದೆ. ಒಬ್ಬ ಮಗ. ವಯಸ್ಸು ಸರ್ ಏನು ಮಾಡ್ತಾರೆ ಅವ್ರಿಗೆ? 26 ಇಯರ್ಸ್. MBA ಮಾಡ್ತಾ ಇದ್ದಾರೆ. MBA ಮಾಡ್ತಾರೆ ಸರ್. ಅವ್ರ ಮುಂದೆ ಎಲ್ಲಿ ಯಾವ ಜಾಗದಾಗ ನೋಡ್ಬೇಕಂತ ಆಸೆ ಪಡ್ತೀರಿ ನೀವು? ಅವ್ರಿಗೆ ಬೆಂಗಳೂರು ಬೇಡ, ಮೈಸೂರಿಗೆ ಹೋಗೋ ನಿಂತಾನೆ ಮಗ. ಬೆಂಗಳೂರು ಬೇಜಾರಾಗ್ಬಿಟ್ಟಿದೆ. ಇಲ್ಲಿಂದ ವೈಟ್ ಫೀಲ್ಡಿಗೆ ಕೆಲಸಕ್ಕೆ ಹೋಗ್ತಾನೆ. ಡೈಲಿ 40 ಕಿಲೋಮೀಟ್ರ್ ಟೂ ವೀಲರಾಗಿ ಹೋಗ್ತಾನೆ. 40 ಕಿಲೋಮೀಟ್ರ್ ಹೋಗೋದು, 40 ಕಿಲೋಮೀಟ್ರ್ ಬರೋದು, 80 ಕಿಲೋಮೀಟ್ರು. ಇನ್ನು ಹೋಗಿ 3 ತಿಂಗಳಾಗಿದೆ, ಅಲ್ಲ ಬೇಜಾರಾಗ್ಬಿಟ್ಟಿದೆ ನನಗೆ. ಮೈಸೂರು ಕಡೆಗೆ ಹೋಗ್ಬಿಡೋಣ ಕಣಪ್ಪಾಜಿ ಅಂತಾನು. ಅವ್ನಿಗೆ ಇಷ್ಟ ಇಲ್ಲ, ಬೆಂಗಳೂರು ಇಷ್ಟ ಇಲ್ಲ. ಜಾಸ್ತಿ ಕಡೆ ಆಲ್ಮೋಸ್ಟ್ ಒಂದು 80% ರೋಡ್ಗಳಂದ್ರೆ ತೂತು ಬಿದ್ದಾವೆ. ಆ ರೋಡೆಲ್ಲ ಏನು, ಆ ರೋಡ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಂತ? ರೋಡ್ಗಳಿಗೆ ಏನು ಹೇಳೋದು, ಏನು ಮಾಡೋಕ್ಕಾಗಲ್ಲ. ಈಗ ನೆಕ್ಸ್ಟು ಯಾವ ಸರ್ಕಾರ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಷ್ಟೇ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಷ್ಟೇ. ಏನು ಮಾಡೋಕ್ಕಾಗಲ್ಲ. ಇವರಂತೂ ಮಾಡಲ್ಲ. ರೋಡಂತೂ ರೆಡಿ ಮಾಡಲ್ಲ. ಇವ್ರು ಫುಲ್ ಹಾಳಾಗಿದೆ. ರೋಡೆಲ್ಲ ಹಾಳಾಗಿದೆ, ಗಾಡಿಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ, ಮತ್ತು ಸಸ್ಪೆನ್ಷನ್ ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ಏನು ಇದು ಮಾಡ್ತಾ ಇಲ್ಲ. ಟ್ರಾಫಿಕ್ ಅದೇ ಗುಂಡಿಗಳಿಂದಲೇ ಟ್ರಾಫಿಕ್ ಜಾಸ್ತಿ ಆಗ್ತಾ ಇರೋದು. ನಮಗೆ ಏನಾದ್ರು ಮೆಸೇಜ್ ಐತೆ ಸರ್ ಕೊಡೋಕೆ? ಏನು ಮೆಸೇಜ್ ಏನು ಹೇಳೋದು ಸರ್? ಏನೋ ರೋಡೆಲ್ಲ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಬೇಕು ಅಂದರೆ ರೋಡೆಲ್ಲ ರೆಡಿ ಮಾಡಿಸಿ ಪ್ಯಾಚ್ ವರ್ಕ್ ಮಾಡಿದರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಇನ್ನೂ ದಿನ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಮಳೆಗಾಲ ಇಲ್ಲ, ಇವಾಗ ಈ ಟೈಮ್ನಾಗಾರು ಸ್ವಲ್ಪ ರೋಡ್ಗಳ ರಿಪೇರಿ ಮಾಡಿದರೆ ಅನುಕೂಲ ಆಗುತ್ತೆ. ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಈಗ ಗುಂಡಿ ಹಾಳಾಗಿದೆಯಲ್ಲ, ಅದೇ ರೋಡ್ ಮತ್ತೆ ಇನ್ನೂ ಜಾಸ್ತಿ ಇದಾಗುತ್ತೆ, ಹಾಳಾಗುತ್ತೆ. ಇನ್ನೂ ಟ್ರಾಫಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಲಾ ಊಬರ್ ಏನಾದ್ರು ಮಾಡ್ತೀರಾ? ಇಲ್ಲ ಸರ್, ನಾವು ಓಲಾ ಊಬರ್ ಮಾಡ್ತೀವಿ. ಮತ್ತೆ ಏನು ಮಾಡ್ತೀರಾ ನೀವು? ನಾವು ಹೋಟ್ಲು ಬಾಡಿಗೆಗಳು. ಹೋಟ್ಲು ಬಾಡಿಗೆ ಮೇಲೆ ಡೈರೆಕ್ಟ್ ಕಸ್ಟಮರ್ಗಳು ಬಾಡಿಗೆ ಮಾಡ್ತಾರೆ. ರೆಗ್ಯುಲರಾಗಿ ಸಿಗ್ತಾವ ಅವು? ಪರವಾಗಿಲ್ಲ, ಸಿಗ್ತದೆ, ಇರ್ತದೆ, ತೊಂದರೆ ಇಲ್ಲ. ಅದಕ್ಕೆ ಯಾವ ಥರ ಮಾಡ್ತೀರಾ ನೀವು? ಅದಕ್ಕೆ ಯಾರು ಆ್ಯಪ್ ಐತಾ ಅಥವಾ ಹೆಂಗೆ? ಇಲ್ಲ, ಆ್ಯಪ್ ಏನಿಲ್ಲ. ನಾವು ಹೋಟ್ಲು ಟ್ರಾವೆಲ್ ಡಿಸ್ಕ್ ಇರ್ತದಲ್ಲ, ಟ್ರಾವೆಲ್ಸ್ಗಳು ಹೋಟ್ಲು ಟ್ರಾವೆಲ್ ಡಿಸ್ಕ್ ಇರ್ತಾವಲ್ಲ, ಆ ಕಡೆಯಿಂದ ಮಾಡ್ತೀವಿ ನಾವು. ಓಲಾ ಊಬರು ಮಾಡೋಕ್ಕಾಗೋದಿಲ್ಲ ಸರ್. ಓಲಾ ಊಬರು ಮಾಡೋಕ್ಕೆ ಹೋದ್ರೆ ನಮಗೆ ಹಾಗೆ ನೀವು ಈ ಥರ ಮಾಡ್ತಾರೆ. ಏನು ಮಾಡೋದು, ಡಬ್ಬ ಇಬ್ಬಿಬ್ಬರು ಬುಕ್ ಮಾಡೋದು, 50 ರೂಪಾಯಿ 100 ರೂಪಾಯಿ ಬೀಳ್ತದೆ. ವರ್ಕೌಟ್ ಆಟೋದರೆ ಹೋಗಲ್ಲ 50-100 ರೂಪಾಯಿಗೆ. ಇನ್ನು ನಾವು ಕಾರ್ನಲ್ಲಿ ಹೋಗೋಕ್ಕಾಗುತ್ತಾ? ಗಾಡಿ ಕೂತ್ಕೊಂತಿದ್ದಂಗೆ AC ಹಾಕಿ ಅಂತಾರೆ, ಕೊಡೋದು 50 ರೂಪಾಯಿಗೆ AC ಹಾಕಿ ಅಂತಾರೆ. ಇನ್ನು ಅಂಡರ್ಗ್ರೌಂಡ್ ಡ್ರೈವರ್ಸ್ ಬರೋಕ್ಕೆ ಜಾಗ ಇರೋಲ್ಲ, ಒಳಗಡೆ ಬಿಡು ಅಂತಾನೆ. ಇಲ್ಲ ಅಂತಂದರೆ ಬಿಡಲಿಲ್ಲ ಅಂತಂದರೆ ಕಂಪ್ಲೇಂಟ್ ಮಾಡ್ತೀನಿ ಅಂತಾರೆ ಓಲಾ ಊಬರ್ಗೆ. ಇದಕ್ಕೂ ಮುಂಚೆ ಮಾಡ್ತಾಯಿದ್ದು ಸ್ಟಾರ್ಟಿಂಗಲ್ಲಿ. ಇದನ್ನು ತಡಿಲಾರ್ದೆ, ಅವ್ರು ಟಾರ್ಚರ್ ತಡಿಲಾರ್ದೆ ಬಿಟ್ಬಿಟ್ಟು ನಾವು ಓಲಾ ಊಬರ್ ಮಾಡೋದೇ ಬಿಟ್ಬಿಟ್ಟು ನಾವು. ನೀವು ಓಲಾ ಊಬರ್ ಮಾಡ್ಬೇಕಾದ್ರೆ ಅಥವಾ ಈಗ ಬಾಡಿಗೆ ಹೊಡಿಬೇಕಾದ್ರೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ ರೀ. ಈಗ ಲ್ಯಾಂಗ್ವೇಜ್ ಬೇರೆ, ಒಬ್ಬೊಬ್ರಿಗೆ ಭಾಷೆ ಬರೋಲ್ಲ. ಅದನ್ನು ನೀವು ಯಾವ ಥರ ಹ್ಯಾಂಡಲ್ ಮಾಡ್ತಿರ್ತೀರಿ? ಏನು ಮಾಡೋಕ್ಕಾಗಲ್ಲ. ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಏನು ಮಾಡೋಕ್ಕಾಗಲ್ಲ. ಈಗ ಅವ್ರು ಅಡ್ಜಸ್ಟ್ ಆಗಾರಾದರೆ ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತಾರೆ. ನಮ್ಮ ಲ್ಯಾಂಗ್ವೇಜ್ ಈಗ ನಮಗೂ ಫುಲ್ ಬರೋದಿಲ್ಲ, ಲ್ಯಾಂಗ್ವೇಜ್ ಬರೋದಿಲ್ಲ. ಹಂಗಾಗಿ ಅವರೇ ನಮ್ಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಸ್ವಲ್ಪ ಎಲ್ಲ ಮಿಕ್ಸು, ಇಂಗ್ಲೀಷು, ಕನ್ನಡ, ಹಿಂದಿ ಎಲ್ಲ ಸ್ವಲ್ಪ ಮಿಕ್ಸು. ಈಗ ಬಂದಿದ್ದೀನಿ ಕೇರಳದವ್ರು ಬಂದಿರೋದವರು. ಕೇರಳ ನಮಗೆ ಬರೋಲ್ಲ ಅವ್ರದ್ದು. ನಾವೇ ಮಾಡ್ತೀವಿ, ಹಿಂದಿಲಿ ಮಾತಾಡ್ತೀವಿ. ಇಲ್ಲ ನಮಗೆ ಹಿಂದಿ ಬರ್ದಿದ್ದ ಇಂಗ್ಲೀಷಾಗಿ ಮಾತಾಡ್ತೀವಿ. ಈ ಥರ ಮಾಡಿ ಅಡ್ಜಸ್ಟ್ ಮಾಡ್ತೀವಿ. 20 ವರ್ಷದಿಂದ ಹಿಂಗೆ ಮಾಡ್ತಾಯಿದ್ದೀವಿ. ಒಟ್ಟು ಅಡ್ಜಸ್ಟ್ಮೆಂಟ್ನೇ ಲೈಫ್ ನಡೀತಾ ಇದೆ ಎಲ್ಲ. ಅದು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್.